ಈ ಸ್ಪೋರ್ಟ್ಸ್ ಜಾನರ್ ಸಿನಿಮಾಗಳಲ್ಲಿ ಇರುವಂತ ಎಮೋಷನ್ ವರ್ಕ್ ಆಯ್ತೋ ಅದರಿಂದ ಸಿಗುವಂತ ಮೋಟಿವೇಶನ್ ಮಾತ್ರ ಹೈ ಆಗಿರುತ್ತೆ. ಎಸ್, ಬೈಕರ್ ಇದು ಶರ್ವಾನಂದ್ ಅವರು ಮೈನ್ ಲೀಡರ್ ಅಲ್ಲಿ ಆಕ್ಟ್ ಮಾಡಿರುವಂತ ಈ ಸ್ಪೋರ್ಟ್ಸ್ ಡ್ರಾಮಾ ಸಿನಿಮಾ ಈಗ ನೆಟ್ಫ್ಲಿಕ್ಸ್ ಅಲ್ಲಿ ಕನ್ನಡ ಭಾಷೆಯಲ್ಲೇ ಸ್ಟ್ರೀಮ್ ಆಗ್ತಿದೆ. ಬನ್ನಿ ಹಾಗಾದ್ರೆ ಈ ಸಿನಿಮಾ ಕೊಟ್ಟ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಸಿನಿಮಾದಲ್ಲಿ ನನಗೆ ಏನೆಲ್ಲ ಇಷ್ಟ ಆಯಿತು ಏನೆಲ್ಲ ಇಷ್ಟ ಆಗಲಿಲ್ಲ ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡ್ಕೊಂಬರುವ. ಇನ್ನು ಇದರ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬರೋದಾದ್ರೆ, ಸಿನಿಮಾದ ಹೀರೋ ಆದಂಥ ವಿಕಾಸ್ ನಾರಾಯಣ್ ಒಬ್ಬ ಮೋಟೋಗ್ರಾಫ್ ಚಾಂಪಿಯನ್ ಆಗಬೇಕು ಅಂತ ಅವನ ಅಪ್ಪನ ಕನಸಾಗಿರುತ್ತೆ. ಇದಕ್ಕೋಸ್ಕರ ಅವನಿಗೆ ಟ್ರೈನಿಂಗ್ ಕೂಡ ಕೊಡ್ತಾ ಇರ್ತಾರೆ. ಇನ್ನೇನು ಎಲ್ಲ ಟ್ರೈನಿಂಗ್ ಮುಗೀತು, ಎಲ್ಲ ಸೆಟ್ ಆಯಿತು ಅನ್ನೋ ಅಷ್ಟರಲ್ಲಿ ವಿಕ್ಕಿ ಇದೆಲ್ಲ ಸೆಟ್ ಆಗಲ್ಲ ಅಂತ ಹೇಳಿ ಇದನ್ನ ಬಿಟ್ಬಿಡ್ತಾನೆ. ವಿಕ್ಕಿ ಈ ರೀತಿ ಯಾಕೆ ಮಾಡ್ದ, ಹಾಗೆ ಇಲ್ಲಿ ಇರುವಂತ ಪ್ರಾಬ್ಲಮ್ ಆದ್ರೂ ಏನು, ಮತ್ತೆ ಅವನು ಕಮ್ ಬ್ಯಾಕ್ ಮಾಡಿ ಅವನ ಅಪ್ಪನ ಕನಸನ್ನು ನನಸು ಮಾಡ್ತಾನೋ ಇಲ್ವೋ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಆಕ್ಚುಲಿ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಅಂತ ಹೇಳೋದಾದ್ರೆ, ಸಿನಿಮಾದಲ್ಲಿ ಇದ್ದಂತ ಬೈಕ್ ರೇಸಿಂಗ್ ಕಾನ್ಸೆಪ್ಟ್ ಇಷ್ಟ ಆಯಿತು. ಅಂದ್ರೆ ಆ ಬೈಕ್ ರೇಸಿಂಗ್ ಸೀನ್ಸ್ಗಳೆಲ್ಲ ರಿಯಲಿಸ್ಟಿಕ್ ಆಗಿ ಇರೋದಲ್ದೆ ರಿಯಲಿಸ್ಟಿಕ್ ಫೀಲ್ ನ ತರಿಸ್ತು ಅಂತೀನಿ. ಅಂದ್ರೆ ಸಿನಿಮಾದಲ್ಲಿ ಇರುವಂತ ಬೈಕ್ ರೇಸಿಂಗ್ ಸೀನ್ಸ್ಗಳು ರಿಯಲಿಸ್ಟಿಕ್ ಫೀಲ್ ಕೊಡ್ತಿದ್ವು. ಸಿನಿಮಾ ನಮಗೆ ಕನೆಕ್ಟ್ ಆಗೋಕೆ ಇದೊಂದು ಎಲಿಮೆಂಟ್ ಆದ್ರೆ, ಇನ್ನೊಂದೇನು ಅಂದ್ರೆ ಸಿನಿಮಾದಲ್ಲಿ ಇರುವಂತ ಎಮೋಷನ್ ಕನೆಕ್ಟ್ ಆಯ್ತು. ಅಂದ್ರೆ ಸಿನಿಮಾದಲ್ಲಿ ಇರುವಂತ ಆ ಕ್ಯಾರೆಕ್ಟರ್ನ ಹಂಬಲ್ನ ಫೀಲ್ ಮಾಡ್ಬೋದಾಗಿತ್ತು. ಅಂದ್ರೆ ಸಿನಿಮಾ ನೋಡುವಾಗ ನಮಗೂ ಕೂಡ ಒಂದು ಮೋಟಿವೇಶನ್ ಫೀಲ್ ಅಂತ ಕ್ರಿಯೇಟ್ ಮಾಡುತ್ತೆ. ಸೊ ಕಾಮನ್ ಆಗಿ ಒಂದು ಸ್ಪೋರ್ಟ್ಸ್ ಡ್ರಾಮಾ ಸಿನಿಮಾದಲ್ಲಿ ಮೋಟಿವೇಶನ್ ಫೀಲ್ ಸಿಕ್ತು ಅಂದ್ರೆ ಆ ಸಿನಿಮಾ ಅರ್ಧ ಗೆದ್ದಂಗೆ. ಆದ್ರೆ ಈ ಸಿನಿಮಾದಲ್ಲಿ ಆ ರೀತಿ ಯಾವುದೇ ಎಲಿಮೆಂಟ್ ನೋಡೋಕ್ ಸಿಗ್ಲಿಲ್ಲ ಅನ್ಬಹುದು. ಅಂದ್ರೆ ಹೋಲ್ ಆಫ್ ದ ಸಿನಿಮಾದಲ್ಲಿ ಮೋಟಿವೇಶನ್ ಮಾಡೋ ಸೀನ್ಸ್ಗಳು ಇಲ್ಲ ಅಂತ ಅಲ್ಲ, ಇದಾವೆ. ಆದ್ರೆ ಸಿನಿಮಾದಲ್ಲಿರುವಂತ ಆ ಸೀನ್ಸ್ಗಳು ಪ್ರಾಪರ್ ಆಗಿ ಕನೆಕ್ಟ್ ಆಗ್ಲಿಲ್ಲ ಅಂತೀನಿ. ಪ್ರಾಪರ್ ಆಗಿ ಕನೆಕ್ಟ್ ಆಗಿಲ್ಲ ಅನ್ನೋದಕ್ಕಿಂತ ಆ ಸೀನ್ಸ್ ಗಳಿಗೆ ಇವರು ಎಲಿವೇಶನ್ ನ ಕೊಡೋಕ್ ಬಂದಿಲ್ಲ ಅನ್ಬಹುದು. ಇನ್ನ ಸಿನಿಮಾದ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬರೋದಾದ್ರೆ, ಸರ್ವಾನಂದ್ ಅವರ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಹಾಗೆ ಅವರ ಡೆಡಿಕೇಶನ್ ಸಿನಿಮಾದಲ್ಲಿ ಎದ್ದು ಕಾಣುತ್ತೆ. ಅಂದ್ರೆ ಕ್ಯಾರೆಕ್ಟರ್ ಅಲ್ಲಿ ಫುಲ್ ಇನ್ವಾಲ್ವ್ ಆಗ್ಬಿಟ್ಟಿದ್ದಾರೆ. ಅದು ಸಿನಿಮಾ ನೋಡುವಾಗ ಅವರ ಡೆಡಿಕೇಶನ್ ಯಾವ ರೇಂಜ್ಗೆ ಇದೆ ಅಂತ ಸಿನಿಮಾದಲ್ಲಿ ಕಾಣುತ್ತೆ. ಇನ್ನ ಸಿನಿಮಾದಲ್ಲಿರುವಂತ ರಿಮೈನಿಂಗ್ ಆಕ್ಟರ್ಸ್ ಗಳ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿತ್ತು. ಇನ್ನ ಸಿನಿಮಾದಲ್ಲಿರುವಂತ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೆಲವೊಂದು ಸೀನ್ಸ್ ಗಳಿಗೆ ಈ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅನ್ನೋದು ತುಂಬಾನೇ ವ್ಯಾಲ್ಯೂನ ಆಡ್ ಮಾಡ್ತು ಅಂತೀನಿ. ಇನ್ನ ಇದರ ನೆಗೆಟಿವ್ ವಿಷಯಕ್ಕೆ ಬರೋದಾದ್ರೆ, ಸಿನಿಮಾದಲ್ಲಿ ಇರುವಂತ ಫಸ್ಟ್ ಹಾಫ್ ಇನ್ನೂ ಬೆಟರ್ ಆಗ್ಬೇಕಿತ್ತು. ಹಾಗೆ ಸಿನಿಮಾದಲ್ಲಿ ದೊಡ್ಡ ದೊಡ್ಡ ವಿಷಯಗಳಿಗೆ ಸಣ್ಣ ಸಣ್ಣ ರೀಸನ್ ನ ಕೊಟ್ಟು ಫುಲ್ ಕ್ಲೋಸ್ ಮಾಡಿದ್ದಾರೆ. ಸೊ ಇದೊಂದಾದ್ರೆ, ಸಿನಿಮಾದಲ್ಲಿ ಇರುವಂತ ವಿಲನ್ ಕ್ಯಾರೆಕ್ಟರ್ ನ ಇನ್ನೂ ಬೆಟರ್ ಆಗಿ ಪ್ರೆಸೆಂಟ್ ಮಾಡಿದ್ರೆ ಸಿನಿಮಾ ಇನ್ನೂ ಬೆಟರ್ ಆಗಿ ಬರ್ತಿತ್ತು ಅಂತ ನನಗೆ ಪರ್ಸನಲ್ ಆಗಿ ಅನಿಸ್ತು. ಸೊ ಈಗ ಹೇಳಿದಂತ ಪಾಯಿಂಟ್ಸ್ ಗಳ ಮೇಲೆ ಸಿನಿಮಾದ ಟೀಮ್ ಅವರು ಇನ್ನೂ ಬೆಟರ್ ಆಗಿ ವರ್ಕ್ ಮಾಡಿದ್ರೆ ಸಿನಿಮಾ ಇನ್ನೂ ಎಫೆಕ್ಟಿವ್ ಆಗಿ ಕನೆಕ್ಟ್ ಆಗ್ತಿತ್ತು ಅಂತ ನನಗೆ ಪರ್ಸನಲ್ ಆಗಿ ಅನಿಸ್ತು. ಇನ್ನ ಓವರಲ್ ಆಗಿ ಸಿನಿಮಾ ಹೇಗುಂಟು ಅಂತ ಹೇಳೋದಾದ್ರೆ, ಇದೊಂದು ಡೀಸೆಂಟ್ ಆಗಿರುವಂತ ಗುಡ್ ವಾಚ್ ಸಿನಿಮಾ ಅಂತೀನಿ. ನಿಮಗೇನಾದ್ರೂ ಸ್ಪೋರ್ಟ್ಸ್ ಡ್ರಾಮಾ ಸಿನಿಮಾಗಳು ಇಷ್ಟ ಆಗೋದಾದ್ರೆ ಈ ಸಿನಿಮಾನ ಒಂದ್ಸರಿ ಟ್ರೈ ಮಾಡಿ ನೋಡಿ, ಇಷ್ಟ ಆಗುತ್ತೆ. ಸೊ ಇದಾಗಿತ್ತು ಫ್ರೆಂಡ್ಸ್, ನಾನು ಈ ಸಿನಿಮಾ ನೋಡಿದ್ದಾದ್ಮೇಲೆ ನನಗನ್ಸಿದಂತ ಒಪಿನಿಯನ್. ನೀವೇನಾದ್ರೂ ಆಲ್ರೆಡಿ ಸಿನಿಮಾ ನೋಡಿದ್ರೆ ನಿಮಗೇನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬಾಯ್ ಫ್ರೆಂಡ್ಸ್.